ವೃಂದಾರುವಂದ್ಯೆ ತ್ವಾಂ ಮಂದಾರ ಸುಮಪೂಜಿತೆ ಮಹಿಷಾಸುರ ಸಂಹಾರೆ ಮಹಾದೇವಿ ನಮೋಸ್ತುತೆ. ಶ್ರೀದೇವಿ ಮಹಾತ್ಮೆ ಅಧ್ಯಾಯ 6. ಹೀಗೆ ಮಹಿಷಾಸುರನ ಆಪ್ತರಾಕ್ಷಸರು ಸೈನ್ಯ ರಥ ವಾಹನಾದಿಗಳು ನಾಶವಾದವು. ಉಳಿದವರು ದಿಕ್ಕಾಪಾಲಾಗಿ ಓಡಿದರು. ಮಹಿಷಾಸುರನು ತನ್ನ ಮಿತ್ರರ ಸಾವಿನಿಂದ ಮಹಾಕೋಪದಿಂದ ಕೋಣದ ರೂಪ ತಾಳಿ ಬಾಲವನ್ನೆತ್ತಿ ಅಪ್ಪಳಿಸುತ್ತಾ ನುಗ್ಗಿದನು. ಆ ರಭಸಕ್ಕೆ ಭೂಮಿ ಸಾಗರಗಳು ಒಂದಾದವು. ಅವನ ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿಗಳು ಎಲ್ಲ ಕಡೆ ಹರಡಿತು. ದೇವತೆಗಳು ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡುವುದನ್ನೇ ಆತಂಕ ಭಯಗಳಿಂದ ನಿರೀಕ್ಷಿಸಿದರು. ಮಹಿಷಾಸುರನು ನೇರವಾಗಿ ದೇವಿಯ ಬಳಿಗೆ ಹೋದನು. ಅವನ ಭಯಂಕರವಾದ ಗರ್ಜನೆಗೆ ದೇವಿಯ ವಾಹನ ಸಿಂಹವು ಕ್ಷಣಕಾಲ ಹೆದರಿದಂತಾಯಿತು. ಅವನ ನಡಿಗೆಗೆ ಬ್ರಹ್ಮಾಂಡವೇ ನಡುಗಿ ಏರುಪೇರಾಯಿತು. ಇದರಿಂದ ಸಾಗರವು ಸ್ತಬ್ಧವಾಯಿತು. ಮಹಿಷನು ಸಾವಿರಾರು ಸೈನಿಕರೊಡನೆ ದೇವಿಯ ಮೇಲೆ ಆಕ್ರಮಣ ಮಾಡಿದನು. ಜಗತ್ಪರಿಪಾಲಕಳಾದ ದೇವಿಯು ಅನಾಯಾಸವಾಗಿ ತುಂಬಿದ ಮುಖವುಳ್ಳವಳಾಗಿ ರಾಕ್ಷಸನು ಪ್ರಯೋಗಿಸಿದ ತೋಮರ, ಬಿಂದಿ, ಪಟ್ಟಶ, ಶೂಲ, ಶಕ್ತಿ, ಮುಸಲ ಖಡ್ಗಗಳಿಂದ ಬಂದ ಆಘಾತವನ್ನು ತನ್ನ ಶಸ್ತ್ರಾಸ್ತ್ರಗಳಿಂದ ತುಂಡರಿಸಿ ಸಕಲ ದೇವತೆಗಳು ಋಷಿಗಳು ಸ್ತೋತ್ರ ಮಾಡುತ್ತಿರುವಂತೆಯೇ ರಾಕ್ಷಸರಿಗೆ ಭಯಂಕರಳಾಗಿ ಕಂಡಳು. ಅಸುರ ಸೈನ್ಯವನ್ನು ಅನಾಯಾಸವಾಗಿ ನಾಶವಾಯಿತು. ಹೀಗೆ ಸೈನ್ಯವನ್ನೆಲ್ಲ ಕೊಲ್ಲುತ್ತಿರುವ ದೇವಿಯನ್ನು ನೋಡಿ ಮಹಿಷಾಸುರನು ಕೋಣನ ರೂಪದಲ್ಲಿ ಬಂದು ಯುದ್ಧ ಮಾಡಿದನು. ಕೋಣನ ರೂಪದಲ್ಲಿದ್ದು ತನ್ನ ಕೊಂಬಿನಿಂದ ದೇವಿಯ ಸೈನ್ಯವನ್ನು ಘಾತಿಸಿದನು. ಕೆಲವರು ಮೂತಿಯಿಂದ, ಕೆಲವರನ್ನು ಕಾಲುಗಳಿಂದ, ಕೆಲವರನ್ನು ಬಾಲದಿಂದ, ಕೆಲವರನ್ನು ಬಗೆ ಬಗೆಯ ರೀತಿಯಲ್ಲಿ ಭಯಂಕರ ಹೋರಾಟವನ್ನು ಮಾಡಿ ದೇವಿ ಗುಣವನ್ನು ಕೊಂದು ಹಾಕುತ್ತಾ ದೇವಿಯ ಮುಂದೆ ಬಂದನು. ಮಹಾಬಲ ಪರಾಕ್ರಮಶಾಲಿಯು ಕೋಪದಿಷ್ಟನಾಗಿ ಗೊರಸುಗಳ ಮೂಲಕ ಭೂಮಿಯನ್ನು ಪುಡಿಗುಟ್ಟುತ್ತಾ ಕೊಂಬುಗಳಿಂದ ಎತ್ತರವಾದ ಬೆಟ್ಟ ಪರ್ವತಾದಿಗಳನ್ನು ದೇವಿಯ ಕಡೆಗೆ ಎಸೆದನು. ಆ ರಾಕ್ಷಸನು ವೇಗವಾಗಿ ತಿರುಗುತ್ತಿದ್ದರಿಂದ ಆ ಆಘಾತಕ್ಕೆ ಭೂಮಿ ಸೀಳಿತು. ಆತನ ಬಾಲದ ಏಟಿನಿಂದ ಸಮುದ್ರವು ಅಲೆಗಳ ರೂಪದಲ್ಲಿ ಮೇಲೆದ್ದಿತು. ಕೊಂಬುಗಳಿಂದ ಆಡಿಸಿದ್ದರಿಂದ ಹೆಪ್ಪು ಕಟ್ಟಿದ ಮೋಡಗಳು ಚಿಲ್ಲಾಪಿಲ್ಲಿಯಾದವು. ಆತನು ಬಿಟ್ಟ ಬಿಸಿಯುಸಿರಿನಿಂದ ನೂರಾರು ಬೆಟ್ಟಗಳು ಆಕಾಶದಿಂದ ಉದುರಿದವು. ಹೀಗೆ ಮೈತುಂಬಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಮಹಿಷಾಸುರನನ್ನು ನೋಡಿ ಈತನನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮ ಮಾಡಬೇಕೆಂದು ದೇವಿ ನಿಶ್ಚಯಿಸಿದಳು. ಹೀಗೆ ಬಂದಿರುವ ಮಹಿಷಾಸುರನನ್ನು ತನ್ನ ಪಾಶದಿಂದ ಬಂಧಿಸಿದಳು. ಅವನು ಶರಪಂಜರವನ್ನು ನಿರ್ಮಿಸಿ ದೇವಿಯನ್ನು ಬಂಧಿಸಲು ಯೋಚಿಸಿದನು. ದೇವಿಯು ಮಹಿಷಾಸುರನ ಬಾಣಗಳನ್ನು ತನ್ನ ಖಡ್ಗದಿಂದ ತುಂಡರಿಸಿ ಅವನು ಬೀಸಿದ ಪಾಶವನ್ನು ಕತ್ತರಿಸಿದಳು. ಆಗ ಮಹಿಷನು ಖಡ್ಗವನ್ನು ಬೀಸಿದನು. ದೇವಿಯ ವಾಹನವಾದ ಸಿಂಹವನ್ನು ಅಸುರನು ಘಾತಿಸಲು ಅದನ್ನು ತಪ್ಪಿಸಿದ ದೇವಿಯು ಅವನ ವಾಹನವಾದ ಮಹಾನ್ ಗಜವನ್ನು ಸಿಂಹದಿಂದಲೇ ಸೀಳಿ ಹಾಕಿಸಿದಳು. ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರವಾದ ಕಾಳಗ ಬಹುಕಾಲ ನಡೆಯಿತು. ದೇವಿಯು ಚಕ್ರ, ಶೂಲ, ಕೊಡಲಿ, ಬಾಣ, ಗದೆ, ವಜ್ರಾಯುಧಗಳಿಂದ ಅಸುರನನ್ನು ಘಾತಿಸಿದಳು. ಹೀಗೆ ಸಾಗಿದ ಯುದ್ಧವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತರು. ತ್ರಿಮೂರ್ತಿಗಳು ದೇವಿ ಪರಾಕ್ರಮವನ್ನು ಪ್ರಶಂಸಿಸಿದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಗಂಧರ್ವರು, ಅಪ್ಸರೆಯರು ಗಾಯನ ನರ್ತನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 6ನೇ ಅಧ್ಯಾಯವು ಮುಕ್ತಾಯವಾಯಿತು.